ಯೋಗಿ ಬಂದಾನ ಶಿವಯೋಗಿ ಬಂದಾನ. ಯೋಗಿ ಬಂದಾನ ಶಿವಯೋಗಿ ಬಂದಾನ. ಭವರೋಗಕ್ಕೆ ಬೇರು ತಂದಾನ, ಭವರೋಗಕ್ಕೆ ಬೇರು ತಂದಾನ. ತಂದಾನು ತಾನು ತಂದಾನ, ಭವರೋಗಕ್ಕೆ ಬೇರು ತಂದಾನ. ತಂದಾನು ತಾನು ತಂದಾನ, ಭವರೋಗಕ್ಕೆ ಬೇರು ತಂದಾನ. ಯೋಗಿ ಬಂದಾನ ಶಿವಯೋಗಿ ಬಂದಾನ. ಅಥಣಿ ಶಿವಯೋಗಿ ಜೀವನ ಚರಿತ್ರೆಯ ಭಾಗ 5. ಭೋಜನ ನಂತರ ಅವರ ಅಪ್ಪಣೆಯನ್ನ ಪಡೆದು ನಾವು ಧನ್ಯರಾದೆವು, ಇದು ಯೋಗ್ಯವಾದ ಕಾರ್ಯವಾಯಿತು ಎಂದು ಮಾತನಾಡುತ್ತಾ ನಮ್ಮ ಊರಿಗೆ ಬಂದರು. ಇವರ ಈ ಅಸಾಧಾರಣವಾದ ಭಕ್ತಿಗೆ ಸರ್ವರು ಮೆಚ್ಚಿ ಕೊಂಡಾಡಿದರು. ಬಳಿಕ ಗುರುಗಳು ಗುರುಲಿಂಗ ದೇವನ ಸತ್ವೃತ್ತಿ, ಭಕ್ತಿ, ವಿನಯ, ವಿವೇಕಾದಿ ಸದ್ಗುಣಗಳಿಗೆ ಮೆಚ್ಚುತ್ತಾ ಉತ್ತಮವಾದ ಉಪಾಧ್ಯಾಯರಲ್ಲಿ ಕಾಲಕ್ರಮದಿಂದ ವಿದ್ಯಾಭ್ಯಾಸಕ್ಕೆ ನೇಮಿಸಲಾಗಿ ಪೂರ್ವದತ್ತ ಛಾಯಾ ವಿದ್ಯಾ ಅಗ್ರೆ ಧಾವತಿ ಧಾವತಿ ಎಂಬ ವಚನದಂತೆ ಪೂರ್ವಜನ್ಮದ ವಿದ್ಯಾದಾನ ಸುಕೃತ ಪರಿಪಾಕದಿಂದ ಅನೇಕ ಕಲೆಗಳನ್ನು ಸುಲಭವಾಗಿ ತಿಳಿದು ಕಲಿಸುವವನಿಗೂ ಬಾರದಿರುವುದನ್ನು ಹೇಳತೊಡಗಿದನು. ಇದೇನಾಶ್ಚರ್ಯವೂ ಅಲ್ಲ. ಸಮುದ್ರಕ್ಕಿಲ್ಲದ ಕಲೆಗಳು ಅದರಿಂದ ಹುಟ್ಟಿದ ಚಂದ್ರನಿಗಿಲ್ಲವೇ? ಕಲಶಕ್ಕಿಲ್ಲದ ಸಮುದ್ರಪಾನ ಶಕ್ತಿಯು ಕಲಶದಲ್ಲಿ ಹುಟ್ಟಿದ ಅಗಸ್ತ್ಯನಿಗೆ ಇಲ್ಲವೇ? ವೇದ ವೇದಾಂತಾದಿ ವಿದ್ಯೆಗಳನ್ನು ಕಲಿತನು. ತಲಸಂಘ ಮಠದ ಶಿವಬಸವ ದೇಶಿಕನು ಕುಷ್ಠರೋಗದಿಂದ ಪೀಡಿತನಾಗಿ ಎಷ್ಟು ಪರಿಹಾರ ಪ್ರಯತ್ನಗಳನ್ನು ಮಾಡಿದರೂ ಅದು ಹೆಚ್ಚಾಗುತ್ತಾ ಬರಲಾಗಿ ಆತನು ಸಂಕಲ್ಪಿಸಿ ಈ ಗುರುಲಿಂಗ ದೇವನಿಗೆ ಭಕ್ತಿಯಿಂದ ವಿದ್ಯೆಯನ್ನ ಹೇಳಿದ ಹಾಗೆಲ್ಲ ಅದು ನಿಶ್ಶೇಷವಾಗಿ ಕಳೆದು ಹೋಯಿತು. ಆದುದರಿಂದ ಶಿವಬಸವ ದೇವನು ಈತನು ಅಲ್ಲಮ ಪ್ರಭು ರೂಪನೆಂದು ಬಹಳವಾಗಿ ಕೊಂಡಾಡಿದನು. ನೋಡಿದವರೆಲ್ಲರೂ ಆಶ್ಚರ್ಯಪಟ್ಟರು. ದಾಸೋಹದ ಮಣಿಹನೊತ್ತ ದಾಸೋಹಿ ನೀನು, ಮಹಾ ಮಹಾ ಗುರುಗಳಿಗೆ ಗುರುವಾದೆ ನೀನು. ಗುರು ಮುರುಘೇಶನ ಮಗುವಾದೆ ನೀನು, ಗುರು ಮುರುಘೇಶನ ಮಗುವಾದೆ ನೀನು. ಸಕಲ ಸದ್ಭಕ್ತರಿಗೆ ನಿಧಿಯಾದೆ ನೀನು. ಸಿದ್ಧಲಿಂಗ ಯತಿವರ ಗಚ್ಚಿನ ಮಠದ ಒಡೆಯ, ಸಿದ್ಧಲಿಂಗ ಯತಿವರ ಗಚ್ಚಿನ ಮಠದ ಒಡೆಯ. ಎಂಟನೆಯ ವರ್ಷದಲ್ಲಿ ಖನಿಜದಲ್ಲಿರುವ ರತ್ನಖಂಡವು ಸಾಣೆಯಿಂದ ಸಂಸ್ಕರಿಸಲ್ಪಟ್ಟು ಚೆನ್ನಾಗಿ ಪ್ರಕಾಶಿಸುವಂತೆ, ಸೂರ್ಯನು ಮೇಘದ ಮುಸುಕನ್ನ ತೆರೆದು ರಾರಾಜಿಸುವಂತೆ, ಬೆಂಕಿಯು ಮೇಲಣ ಬೂದಿಯನ್ನ ಕಳೆದು ಪ್ರಜ್ವಲಿಸುವಂತೆ ಮಾಹೇಶ್ವರ ದೀಕ್ಷೋಪನಯನ ಸಂಸ್ಕಾರದಿಂದ ಉತ್ತೇಜನವನ್ನ ಹೊಂದಿದನು. ಗುರುಗಳು ಆತನ ಪ್ರತಿಭಾವಿಶೇಷವನ್ನು, ಕಲಾ ಕೌಶಲ್ಯವನ್ನು, ವಾಗ್ವೈಖರಿ ವಿಶೇಷವನ್ನು ತಿಳಿದು ಬೆರಗಾಗಿ ಈತನಿಗೆ ಶಿವಾನುಭವಸಾರ ಅಂದರೆ ಲಿಂಗಾಂಗ ಸಾಮರಸ್ಯ ಸರ್ವಾಂಗಲಿಂಗ ಸಾಹಿತ್ಯವನ್ನ ಹೇಳಲು ವೇದ ವೇದಾಂತಾಗಮನ ನಿಪುಣರು ಯಾರಿರುವರೆಂದು ವಿಚಾರಿಸಿ ಅದರಲ್ಲಿ ಪರಿಣಿತರಾದ ಮಮದಾಪುರದ ಮುರುಘ ಶಿವಯೋಗಿಗಳಲ್ಲಿಗೆ ಕಳುಹಿಸಿದರು. ಅವರಲ್ಲಿ ಯೋಗ, ಸಾಂಖ್ಯ, ನ್ಯಾಯ ಮುಂತಾದ ದರ್ಶನಗಳನ್ನು ತಿಳಿದು ಶಿವಾನುಭವ ಸಿದ್ಧಾಂತವನ್ನು ಚೆನ್ನಾಗಿ ಅಭ್ಯಾಸಿಸಿದನು. ಆನಂತರ ಅಲ್ಲಿಯೇ ಅನೇಕ ವಿದ್ಯಾರ್ಥಿಗಳಿಗೆ ಈತನೇ ಅಧ್ಯಾಪಕನಾಗಿ ಅವರು ಹೇಳುವ ವಿಷಯಗಳಿಗೆ ಸಮಂಜಸವಾಗಿ ಹೇಳುತ್ತಾ ಕೆಲವು ವರ್ಷಗಳನ್ನು ಅಲ್ಲಿಯೇ ಕಳೆದನು. ಆ ಮಮದಾಪುರದ ಸ್ವಾಮಿಗಳು ಈತನ ವೇದ್ಯ ಪಾಂಡಿತ್ಯವನ್ನು, ಶಿವಯೋಗ ಸಾಧನೆಯನ್ನ ನೋಡಿ ಬೆರಗಾಗಿ ಸಂತೋಷ ವ್ಯಕ್ತಪಡಿಸಿದ್ರು.
ಪಾಲನು ಬೆಳಗಲು ಬಂದ ಶಿವಯೋಗಿ, ಬಾಲನು ಕಲಿಸಿದ ಪರಮ ಶಿವಯೋಗಿ. ಬಾಲನು ಬೆಳಗಲು ಬಂದ ಶಿವಯೋಗಿ, ಬಾಲನು ಕಲಿಸಿದ ಪರಮ ಶಿವಯೋಗಿ, ಬಾಲನು ಕಲಿಸಿದ ಪರಮ ಶಿವಯೋಗಿ. ಯಾರಿಗೆ ಕೊಡ್ಬೇಕು